ಆರ್ಎಸ್ಎಸ್ ಕುರಿತು ಕಾಂಗ್ರೆಸ್ ಟೀಕೆಗೆ ತಿರುಗೇಟು. ಪ್ರೀತಂ ಗೌಡರ ಹೇಳಿಕೆಯೇ ಪಕ್ಷದ ಹಿತಕ್ಕಾಗಿ ಸಿಮೆಂಟ್ ಮಂಜು ಸ್ಪಷ್ಟನೆ. ಆರ್ಎಸ್ಎಸ್ ಕುರಿತು ದೆವ್ವಕ್ಕೆ ಹೋಲಿಕೆ ಮಾಡಿರುವ ಪ್ರಿಯಾಂಕಾ ಖರ್ಗೆ ಹೇಳಿಕೆಗೆ ತಿರುಗೇಟು ನೀಡಿದ ಆಲೂರು ಸಕಲೇಶಪುರ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಅವರು ಇನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡರು ನೀಡಿದ ಹೇಳಿಕೆ ಪಕ್ಷದ ಪರವಾಗಿಯೇ ಹೇಳಿಕೆ ನೀಡಿರುವುದಾಗಿ ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಜವಾಬ್ದಾರಿಯುತ ಸಚಿವರು ಮಾತಿನಲ್ಲಿ ಸಂಯಮ ಹಾಗೂ ಅರಿವು ತೋರಿಸಬೇಕು ಎಂದು ಹೇಳಿದರು. 1925ರಲ್ಲಿ ಸ್ಥಾಪಿತವಾದ ಆರ್ಎಸ್ಎಸ್ ರಾಷ್ಟ್ರ ನಿರ್ಮಾಣದ ಉದ್ದೇಶದಿಂದ ಕೆಲಸ ಮಾಡ್ತಾ ಇದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಸಂಘಟನೆಯ ಬಗ್ಗೆ ಲಘುವಾಗಿ ಮಾತನಾಡುವುದು ಸರಿಯಲ್ಲ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಕುರಿತು ನಿರಂತರವಾಗಿ ಟೀಕೆ ಮಾಡುವುದು ರಾಜಕೀಯ ಲಾಭಕ್ಕಾಗಿ ನಡೀತಾ ಇರುವ ಪ್ರಯತ್ನ ಎಂದು ಆರೋಪಿಸಿದರು. ಹೆಚ್ಚಿನ ಹುದ್ದೆ ಪಡೆಯುವ ಉದ್ದೇಶದಿಂದ ಸಂಘವನ್ನ ಗುರಿಯಾಗಿಸಲಾಗ್ತಾ ಇದೆ. ಇದು ಅಸಮಂಜಸ ಮತ್ತು ದುರುದ್ದೇಶಪೂರಿತ ರಾಜಕೀಯ. ನಾನು ಸಂಘದ ಶಾಖೆಗೆ ಹೋಗಿ ತಿಳಿದಿದ್ದೇನೆ ಎಂದರು. ಮಹಾತ್ಮ ಗಾಂಧೀಜಿ, ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಕಾಂಗ್ರೆಸ್ ನಾಯಕ ಪ್ರಣಬ್ ಮುಖರ್ಜಿ ಸಂಘದ ಕಾರ್ಯಕ್ರಮಗಳಿಗೆ ಹಾಜರಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನು ಉಲ್ಲೇಖಿಸಿದ ಅವರು, ಸಂಘದ ಚಟುವಟಿಕೆಗಳನ್ನು ಯಾರಿಂದಲೂ ಬಂದ್ ಮೂಡಿಸಲು ಸಾಧ್ಯವಿಲ್ಲ. ಜನರಲ್ಲಿ ಆರ್ಎಸ್ಎಸ್ ಬಗ್ಗೆ ಅಪಾರ ಗೌರವವಿದೆ ಎಂದು ಹೇಳಿದರು. ಸಂಘದ ಶತಮಾನೋತ್ಸವ ಪಥ ಸಂಚಲನಕ್ಕೂ ಅಡ್ಡಿಪಡಿಸುವ ಯತ್ನ ನಡೆದಿದೆ ಎಂದು ಆರೋಪಿಸಿದ ಶಾಸಕ ಸಂಘದ ಇತಿಹಾಸವನ್ನು ಉಲ್ಲೇಖಿಸಿದರು. ಸಂಘ ಸ್ಥಾಪನೆಯಾಗಿದ್ದ ಸಂದರ್ಭದಲ್ಲಿ ದೇಶದಲ್ಲಿ ಬ್ರಿಟಿಷರ ಆಡಳಿತವಿತ್ತು. ಆ ಕಾಲಘಟ್ಟದಲ್ಲಿ ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ನೋಂದಣಿ ಮಾಡಿಸಬಾರದು ಎಂಬ ತತ್ವದ ಆಧಾರದ ಮೇಲೆ ಸಂಘ ನಿರ್ಧಾರ ಕೈಗೊಂಡಿತ್ತು. ಅದನ್ನು ಇಂದಿನ ಸಂದರ್ಭಕ್ಕೆ ತಂದು ಪ್ರಶ್ನಿಸುವುದು ಸರಿಯಲ್ಲ ಎಂದರು. ಹಣಕಾಸು ವ್ಯವಹಾರಗಳ ಕುರಿತು ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಸಂಘದಲ್ಲಿ ಯಾವುದೇ ವಾಣಿಜ್ಯ ವಹಿವಾಟುಗಳಿಲ್ಲ. ಸ್ವಯಂ ಸೇವಕರು ನೀಡುವ ಗುರುದಕ್ಷಿಣೆಯೇ ಆದಾಯದ ಮೂಲ. ಹೀಗಾಗಿ ಪ್ರತ್ಯೇಕ ಲಾಭದ ಉದ್ದೇಶ ಅಥವಾ ಅಕ್ರಮ ವ್ಯವಹಾರಗಳ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಕೂಡ ಆರ್ಎಸ್ಎಸ್ ಸಂಘಟಕರು ಮದುವೆ ಆಗಿರುವುದಿಲ್ಲ. ಹೇಳಿಕೆಗೆ ಉತ್ತರಿಸಿದ ಶಾಸಕರು, ಮೊದಲು ರಾಹುಲ್ ಗಾಂಧಿಗೆ ಮದುವೆ ಮಾಡಬೇಕು ಎಂದು ವ್ಯಂಗ್ಯವಾಡಿದರು. ಮಾಜಿ ಶಾಸಕ ಪ್ರೀತಂ ಗೌಡರು ಕೊಡ್ತಾ ಇರುವ ಹೇಳಿಕೆ ಪಕ್ಷದ ಪರವಾಗಿಯೇ ಇದ್ದು, 2028ರೊಳಗೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಹಾಗೂ ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಎಂಬ ತಳಮಟ್ಟದ ಕಾರ್ಯಕರ್ತರ ಆಶಯವನ್ನೇ ಪ್ರತಿಬಿಂಬಿಸುತ್ತದೆ. ಕಾರ್ಯಕರ್ತರ ಮನಸ್ಸಿನ ಭಾವನೆಗಳನ್ನು ಪ್ರೀತಂ ಗೌಡರು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ವೈಯಕ್ತಿಕ ಅಜೆಂಡಾ ಇಲ್ಲ. ನಮ್ಮ 37ನೇ ವಯಸ್ಸಿನಲ್ಲಿ ಶಾಸಕರಾಗಿ ಆಯ್ಕೆಯಾದ ಪ್ರೀತಂ ಗೌಡರು ನಗರ ಮತ್ತು ಜಿಲ್ಲೆಯಲ್ಲಿ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮೈತ್ರಿ ರಾಜಕಾರಣದ ಕುರಿತು ಪಕ್ಷದ ಕೇಂದ್ರ ಹಾಗೂ ರಾಜ್ಯ ನಾಯಕತ್ವ ಕೈಗೊಳ್ಳುವ ತೀರ್ಮಾನಕ್ಕೆ ನಾವು ಸಂಪೂರ್ಣ ಬದ್ಧರಾಗಿದ್ದೇವೆ ಎಂದರು. ನಾವು ಎಲ್ಲರೂ ಪಕ್ಷದ ಶಿಸ್ತು ಪಾಲಿಸುತ್ತೇವೆ. ಹೊಂದಾಣಿಕೆ ವಿಚಾರದಲ್ಲಿ ಪಕ್ಷ ಹೇಳೋದನ್ನೇ ಅನುಸರಿಸುತ್ತೇವೆ ಎಂದು ಹೇಳಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಸಾರ್ವಜನಿಕರ ತೆರಿಗೆ ಹಣ 1 ರೂಗಳು ಕೂಡ ಪೋಲಾಗಬಾರದೆಂದು ಉದ್ದೇಶದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಮಾಡಿ ಬಿಬಿಜಿ ರಾಮಾಜಿ ಜಾರಿಗೆ ತಂದಿದ್ದಾರೆ. ಇದು ಸಾರ್ವಜನಿಕರಿಗೆ ಉಪಯೋಗವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಆರ್ಎಸ್ಎಸ್ನ ಮೊನ್ನೆ 100 ವರ್ಷದ ಈ ಸಂಘದ ಈ ಒಂದು ಶುಭ ಸಂದರ್ಭದಲ್ಲಿ ಪಥಸಂಚಲನ ಕಾರ್ಯಕ್ರಮಕ್ಕೂ ಕೂಡ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಏನು ಪಥಸಂಚಲನೆಗೆ ಯಾವುದೇ ರೀತಿ ಅಡೆತಡೆನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅದಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಮೆಚ್ಚೋದು ಬಿಟ್ಟು ಅನಾವಶ್ಯಕವಾಗಿ ದೆವ್ವು ಹೋಲಿಕೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿ ಹೋಲಿಕೆಯನ್ನು ಮಾಡಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಖಂಡಿತವಾಗ್ಲೂ ಕೂಡ ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿತವಾಗಿ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನೂ ಕೂಡ RSS ಶಾಖೆಯಲ್ಲಿ ಹೋದಂಥವನು. ಎಂದೂ ಕೂಡ ನಾನು ರಾಜಕೀಯ ಬಿಟ್ಟು ಹೊರತುಪಡಿಸಿ ಸಮುದಾಯದ ಒಂದು ಖಂಡಿತವಾಗ್ಲೂ ಹೇಳ್ತೀನಿ, ನಾನೊಬ್ಬನೇ ಅಂತಲ್ಲ, ನನ್ನ ಸಮುದಾಯದ ಹಲವಾರು ಜನ ಹಿರಿಯರು, ನಮ್ಮ ಕಾಳಿಂಗಪ್ಪ ಅವರ ಬ್ರದರ್ ಇದ್ದಾರೆ, ತುಂಬ ಹಿರಿಯ ಕಾರ್ಯ, ನನಗೆ ಗೊತ್ತಿಲ್ಲ ಪಾಪ, ಅವರೇ ಒಂದು ದಿವಸ ನನಗೆ ಸಿಕ್ತಾಗ ಹೇಳಿದೆ, ಈ ರೀತಿ ನಾನು ಕೂಡ ಶಾಖೆಯಲ್ಲಿ ಇಷ್ಟು ವರ್ಷಗಳ ಕಾಲ ನಾನು ಸ್ವಯಂ ಸೇವಕನಾಗಿದ್ದೆ ಅಂತ. ಎಂದಿಗೂ ಕೂಡ ಜಾತಿ ಆಗಲಿ ಭೇದ ಆಗಲಿ ಇನ್ನೊಂದಾಗಲಿ ಖಂಡಿತವಾಗ್ಲೂ ಮಾಡಿಲ್ಲ. ಏನು ಈ ರಾಷ್ಟ್ರೀಯತೆಯನ್ನು ಹೇಳ್ಕೊಡ್ತಾರೆ, ಈ ರಾಷ್ಟ್ರವನ್ನು ಉತ್ತಮ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವ್ಯಕ್ತಿತ್ವವನ್ನು ಮಾಡಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಿಟ್ಟರೆ ಖಂಡಿತವಾಗ್ಲೂ ಕೂಡ ಇವರು ಪ್ರಿಯಾಂಕಾ ಖರ್ಗೆಯವರು ಯಾಕೆ ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಖಂಡಿತವಾಗ್ಲೂ ಕೂಡ ನನಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆಯವರು ಮತ್ತೊಮ್ಮೆ ಅದನ್ನು ಮರುಪರಿಶೀಲನೆ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಭಾವನೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸುದೇಶ್ ನಾಗೇಂದ್ರ, ಮಾಜಿ ನಗರಸಭೆ ಅಧ್ಯಕ್ಷ ಆರ್ ಮೋಹನ್ ಕುಮಾರ್, ಹಾಗೆಯೇ ಪ್ರಸನ್ನಕುಮಾರ್, ಶ್ರೀಕಾಂತ್, ಹರ್ಷಿತ್ ಇತರರು ಉಪಸ್ಥಿತರಿದ್ದರು.